ರೂರಲ್ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಪಟ್ಲ ಈ ಶಾಲೆಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿ ವರ್ಗದವರೇ, ಮುಖ್ಯವಾಗಿ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ವಿಶ್ವನಾಥ್ ನಾಯ್ಕ್ ಬೆಲ್ಪತ್ರೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಡಾಕ್ಟರ್ ಯಲ್ಲಮ್ಮ ಅವರೇ, ಶ್ರೀಮತಿ ಸುಚಿತ್ರಾ ಅವರೇ, ವಸಂತ್ ಅವರೇ ಹಾಗೂ ವಿ ಜಿ ಬೈಕಾಡಿಯವರೇ, ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ನಿರ್ಮಲಾ ಅವರೇ, ದಿನೇಶ್ ಕುಮಾರ್ ಅವರೇ, ಸಂಚಾಲಕರ ಕೆಲಸ ತುಂಬ ಇರುತ್ತೆ. ಇಷ್ಟು ಸುಸಾಂಗವಾಗಿ ಇದು ನಡೆಯಬೇಕಿದ್ರೆ ಮುಖ್ಯ ಕಾರಣೀಕರ್ತರು ಸಂಚಾಲಕರು ಪ್ರಕಾಶ್ ವಿನಾಯಕ್ ಅವರು. ಡೋನರ್ಸ್ಗಳಿರ್ತಾರೆ, ವಾಲಂಟಿಯರ್ಸ್ಗಳಿರ್ತಾರೆ, ಎಲ್ಲರದ್ದು ದೊಡ್ಡ ಕೆಲಸಗಳಿದೆ. ಆದರೆ ಅದಕ್ಕೆ ನೇತೃತ್ವವನ್ನು ವಹಿಸುವಂಥ ವ್ಯಕ್ತಿಗಳು ಪ್ರಮುಖರಾಗಿರ್ತಾರೆ. ಎಲ್ಲವೂ ಅವರ ಮೇಲೆ ನಿಂತಿರುತ್ತೆ, ಅದು ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಎಲ್ಲವೂ. ಆದ ಕಾರಣ ಪ್ರಕಾಶ್ ನಾಯ್ಕರ ಶ್ರಮ ಹಾಗೂ ನಿಮ್ಮೆಲ್ಲರ ಸಹಕಾರ ಈ ಶಾಲೆಯಲ್ಲಿ ಎದ್ದು ಕಾಣ್ತಾ ಇದೆ ಅಂತ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಬಹಳ ಅಚಾನಕ್ಕಾಗಿ ಈ ಶಾಲೆಗೆ ಬಂದೆ. ನಮ್ಮ ದಿನೇಶ್ ನಾಯ್ಕ್ ಅವರು ನನಗೆ ಬಹಳ ಆತ್ಮೀಯರು. ಆ್ಯಕ್ಚುಲಿ ಮೊದಲು ಪರಿಚಯ ಇರಲಿಲ್ಲ ನಮಗೆ. ನಾನು ಅಮೇರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅಕ್ಕ ಉತ್ಸವದ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿದರು. ಅಲ್ಲಿ ನಮ್ಮ ಅರೇಂಜ್ಮೆಂಟನ್ನು ನೋಡ್ತಾ ಇದ್ದದ್ದು ದಿನೇಶ್ ನಾಯ್ಕ್ ಅವರು, ನಮ್ಮ ಜವಾಬ್ದಾರಿಯನ್ನು. ಅವರ ಮನೆಯಲ್ಲಿ ನನ್ನ ಟೀಮ್, ಪಟ್ಲ ಫೌಂಡೇಶನ್ನ ಟೀಮ್ ಅವರ ದಿನೇಶ್ ನಾಯ್ಕ್ ಅವರ ಮನೆಯಲ್ಲಿದ್ದೆವು. ನಾವು ತುಂಬ ಆತ್ಮೀಯರಾದ್ವಿ ಎಲ್ಲ ವಿಚಾರಗಳನ್ನೆಲ್ಲ ಕೇಳುವಾಗ. ಇಷ್ಟು ದೊಡ್ಡ ವ್ಯಕ್ತಿ ಸಮಾಜಮುಖಿಯಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಆದರೂ ಗೊತ್ತಾಗಲ್ಲ. ದಿನೇಶ್ ನಾಯ್ಕ್ ಅವರು ತುಂಬ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಹೇಳಿಕೊಳ್ಳುವಂಥ ವ್ಯಕ್ತಿತ್ವ ಅವರದಲ್ಲ. ಬೇರೆ ಬೇರೆ ರೀತಿಯಲ್ಲಿ ನನಗೆ ಬಹಳ ಇಷ್ಟ ಆಯಿತು. ಅವರಾಗಲಿ ಅವರ ಧರ್ಮಪತ್ನಿ ಆಗಲಿ ಬಹಳ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಕಾರ್ಯಕ್ರಮ ಮುಗಿಸಿ ಬರುವಾಗ ನಮ್ಮನ್ನು ಬಿಟ್ಕೊಡ್ಲಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಅಂದರೆ ಆ ಬಾಂಧವ್ಯ ಆ ರೀತಿಯಾಗಿ ನಾವಿದ್ವಿ. ನಮ್ಮ ಫೌಂಡೇಶನ್ನ ಕಾರ್ಯಚಟುವಟಿಕೆಗಳನ್ನು ನೋಡಿ ಕೂಡ ತುಂಬ ಇಷ್ಟಪಟ್ಟರವರು. ಅಂದರೆ ಕಷ್ಟದಲ್ಲಿ ಬೆಳೆದವನಿಗೆ ಮಾತ್ರ ಇನ್ನೊಬ್ಬರ ಕಷ್ಟ ಅರ್ಥ ಆಗುತ್ತೆ. ಶ್ರೀಮಂತಿಕೆಯಲ್ಲಿ ಬೆಳೆದವರಿಗೆ ಬಡವರ ಕಷ್ಟ ಅರ್ಥ ಆಗಲ್ಲ. ಇಂಥ ಹಳ್ಳಿ ಪ್ರದೇಶಗಳಲ್ಲಿ ಎಷ್ಟೆಲ್ಲ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಇಂತಹ ಒಂದು ಶಾಲೆಯನ್ನು ಪ್ರತಿನಿತ್ಯ ಪ್ರತಿ ವರ್ಷ ನಡೆಸಬೇಕಿದ್ರೆ ಎಷ್ಟು ಕಷ್ಟ ಇದೆ ಎನ್ನುವುದು ಕಷ್ಟದಿಂದ ಬೆಳೆದು ಶ್ರೀಮಂತರಾಗಿದ್ದವರಿಗೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ, ಇಲ್ಲದ್ರೆ ಅರ್ಥ ಆಗಲ್ಲ. ಆದ ಕಾರಣ ನೀವೆಲ್ಲ ಇಂಥ ಸತೀಶ್ ನಾಯ್ಕರಾಗಲಿ ಇನ್ನು ಅನೇಕ ಡೋನರ್ಸ್ಗಳು ತಾವುಗಳೆಲ್ಲರೂ ಕೂತಿದ್ದೀರಿ. ನೀವೆಲ್ಲ ಮುತುವರ್ಜಿ ವಹಿಸಿ ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡ ಕಾರಣ ಇದು ಇಷ್ಟು ಸಾಂಗವಾಗಿ ನಡೀತಾ ಇದೆ. ಸಂತೋಷ ಆಗ್ತಾ ಇದೆ. ವಿದ್ಯಾ ದೇಗುಲ ಲಕ್ಷ್ಮಿ ತುಂಬ ಜನರಿಗೆ ಒಲಿದು ಬರ್ತಾಳೆ. ಲಕ್ಷ್ಮಿ ಚಂಚಲೆ. ಆದರೆ ಸರಸ್ವತಿ ಒಲಿದು ಸ್ಥಿರವಾಗಿರಬೇಕಿದ್ರೆ ಸಾಧನೆಯ ಜೊತೆಗೆ ಸಿದ್ಧಿ ಕೂಡ ಬೇಕಾಗತ್ತೆ. ಸಾಧನೆಯ ಜೊತೆಗೆ ಸಿದ್ಧಿ ಕೂಡ ಬೇಕು. ಸರಸ್ವತಿ ಯಾವತ್ತೂ ಶಾಶ್ವತವಾಗಿ ನೆಲೆಸ್ತಾಳೆ. ಅದೇ ನಮಗೆ ಜೀವನದಲ್ಲಿ ಶಾಶ್ವತ. ಲಕ್ಷ್ಮಿ ಯಾವತ್ತೂ ಚಂಚಲೆ. ಮನಸ್ಸು ಮಾಡಿದರೆ ನಮ್ಮನ್ನು ಎಷ್ಟು ಎತ್ತರಕ್ಕೂ ತಗೊಂಡು ಹೋಗ್ಬೋದು, ಎಷ್ಟು ಕೆಳಗೂ ಬೀಳಿಸ್ಬೋದು. ಯಾವ ಹೊತ್ತಿಗೂ ಬೇಕಾದರೂ ಸರಸ್ವತಿ ಸ್ಥಿರವಾಗಿರ್ತಾಳೆ. ಆ ಸರಸ್ವತಿಯ ದೇಗುಲ ಇದು. ತಾವುಗಳೆಲ್ಲರೂ ಆ ಸರಸ್ವತಿಯ ಒಂದು ಲೆಕ್ಕದಲ್ಲಿ ಆ ಸರಸ್ವತಿಯನ್ನು ಆರಾಧನೆ ಮಾಡ್ತಾ ಇದ್ದೀರಿ, ಸರಸ್ವತಿಯ ಪೂಜೆ ಮಾಡ್ತಾ ಇದ್ದೀರಿ. ಇಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ತಾವುಗಳೆಲ್ಲರೂ ಸೇರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಇದು ಬಹಳ ದೊಡ್ಡ ವಿಶೇಷ.